ಅವರು ಬುದ್ಧಿಮಾಂದ್ಯರು ಆಗಿರೋದಿಲ್ಲ. ಆ ಬಾಧೆ ನರಳಾಟದಿಂದ ಹೊರಗಡೆ ಬರಬೇಕಾದಲ್ಲಿ ಏಚ ಬುದ್ಧೇ ಪಾರಂಗತ ಏವ ಸುಖ ಮೇದಂತೆ ಸದಾಕಾಲದಲ್ಲಿ ನೋವು ಬಾಧೆಯಿಂದ ನರಳ್ತಾ ಇರ್ತಾರೆ. ಆ ಬಾಧೆ ನರಳಾಟದಿಂದ ಹೊರಗಡೆ ಬರಬೇಕಾದಲ್ಲಿ ಸಹಕಾರಿಯಾಗ್ತಕ್ಕಂಥ ಮುಖ್ಯವಾದಂಥ ಅಂಶವನ್ನ ಈ ಸ್ತೋತ್ರದಲ್ಲಿ ತಿಳಿಸಲಾಗಿದೆ. ಏಚ ಮೂಢತಮ ಲೋಕೆ ಏಚ ಬುದ್ಧೇ ಪಾರಂಗತ ಏವ ಸುಖ ಮೇದಂತೆ ಮಧ್ಯಮ ಕ್ಲಿಷ್ಟಿತ ಸದಾ. ಏಚ ಮೂಢತಮ ಲೋಕೆ, ಈ ಪ್ರಪಂಚದಲ್ಲಿ ಬುದ್ಧಿಮಾಂದ್ಯರು ಬಹಳ ಸಂತೋಷವಾಗಿ ಇರ್ತಾರೆ. ಯಾರಾದ್ರೂ ತೀರ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮುಂದೆ ಅವರನ್ನ ಕರ್ಕೊಂಡೋಗಿ ನಿಲ್ಸಿದ್ರು ಅವರು ನಗ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಬುದ್ಧಿಹೀನರಾಗಿರ್ತಾರೆ, ಬುದ್ಧಿಮಾಂದ್ಯರಾಗಿರ್ತಾರೆ. ಏಚ ಬುದ್ಧೇ ಪಾರಂಗತ, ಮತ್ತೆ ಬುದ್ಧಿವಂತರು ಕೂಡ ಸದಾ ಕಾಲದ ಆನಂದವನ್ನ ಪಡಿತಾ ಇರ್ತಾರೆ, ನೆಮ್ಮದಿಯಾಗಿರ್ತಾರೆ. ಯಾವುದೇ ರೀತಿ ಘಟನೆಗಳು ನಡೆದ್ರೂ ಸಹ ಅದನ್ನ ಪೂರಕವಾಗಿ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಪಡೆದಿರ್ತಾರೆ. ಅದರಿಂದ ಪಾಠವನ್ನ ಕಲಿತಾರೆ, ಅದರಿಂದ ಯಶಸ್ಸನ್ನ ಸಾಧಿಸ್ಲಿಕ್ಕೆ ಮುಂದಾಗ್ತಾರೆ. ಅವರು ಬುದ್ಧಿಮಾಂದ್ಯರು ಮತ್ತೆ ಬುದ್ಧಿವಂತರು ಎಷ್ಟು ಸುಖವಾಗಿರ್ತಾರೆ. ಏಚ ಏವ ಸುಖ ಮೇದಂತೆ, ಸದಾಕಾಲದಲ್ಲಿ ರಾಜ ರಾಣಿಯರಂತೆ ಸುಖವಾಗಿ ಇರ್ತಾರೆ ಅಂತ ಹೇಳಲಾಗಿದೆ. ಮಧ್ಯಮ ಕ್ಲಿಷ್ಟಿತ ಸದಾ, ಈ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಮಾತ್ರವೇ ಸದಾ ಕಾಲದಲ್ಲಿ ನೋವನ್ನ ಪಡಿತಾ ಇರ್ತಾರೆ. ಅವರು ಬುದ್ಧಿಮಾಂದ್ಯರು ಆಗಿರೋದಿಲ್ಲ, ಬುದ್ಧಿವಂತರು ಆಗಿರೋದಿಲ್ಲ, ಮಧ್ಯಮದಲ್ಲಿ ಇರ್ತಾರೆ. ಅವರು ನೋವನ್ನ ಪಡಿತಾ ಇರ್ತಾರೆ ಅಂತ ಹೇಳಲಾಗಿದೆ. ಹಾಗಾಗಿ ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ಬೇಕು. ಒಂದು ಸರ್ಟೈನ್ ಕ್ವಾಲಿಫಿಕೇಶನ್ ಆಯಿತು, BE ME ಯಾವುದೋ ಒಂದು ಕಂಪ್ಲೀಟ್ ಆಗಿರುತ್ತೆ, ಅಥವಾ ಒಂದು 10 ಡಿಗ್ರೀಸ್ ಆಗಿರುತ್ತೆ, ಅಷ್ಟೇ ನನ್ನ ಎಜುಕೇಶನ್ ಆಗೋಯ್ತು ಅಂತ ನಿಲ್ಲಿಸಬಾರ್ದು. ಪ್ರತಿ ದಿನದಲ್ಲಿ ಒಂದು ಪೇಜ್ ಆದ್ರೂ ಒಂದು ಬುಕ್ಕನ್ನು ಓದ್ತಕ್ಕಂಥ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಪ್ರತಿ ದಿನ ಧ್ಯಾನವನ್ನ ಅಭ್ಯಾಸ ಮಾಡಬೇಕು. ಮನಸ್ಸು 60,000 ಆಲೋಚನೆಗಳನ್ನ ಹೊರಡಿಸುತ್ತೆ. ಮನಸ್ಸು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಮನಸ್ಸನ್ನು ನೀವು ಕಂಟ್ರೋಲ್ ಮಾಡೋದನ್ನ ಕಲಿಬೇಕು ಅಂದ್ರೆ ಧ್ಯಾನ ಅಭ್ಯಾಸ ಮಾಡಬೇಕು. ಆಸನಗಳು, ಪ್ರಾಣಾಯಾಮ, ಧ್ಯಾನ ಇವುಗಳನ್ನೆಲ್ಲ ಅಭ್ಯಾಸ ಮಾಡಬೇಕು. ಸತ್ಸಂಗವನ್ನ ಸುತ್ತಲಲ್ಲಿ ನಿರ್ಮಿಸ್ಕೊಂಡಾಗ ವಿಶೇಷತೆ ಇರುತ್ತೆ. ಪ್ರತಿದಿನ ಯೋಗ ಅಭ್ಯಾಸ ಮಾಡಿ ನಿಮ್ಮನ್ನ ನೀವು ಜ್ಞಾನದಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಿ. ಆ ದುಃಖ, ಆ ಸದಾಕಾಲದ ಕೊರಗು, ಆಂಗ್ಸೈಟಿ, ಒತ್ತಡ ಇವುಗಳಿಂದ ಹೊರಗಡೆ ಬನ್ನಿ.